ಈ ಗೈಸ್ ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನ ಚೆನ್ನಾಗಿ ಕಾಣಿಸ್ತಿದೆ ಬಿಡಿ ಗೈಸ್. ಇವತ್ತು ನಮ್ಮ ಮನೆಯಲ್ಲಿ ಒಂದು ಯಾವುದೋ ಒಂದು ಪಕ್ಷಿ ಸಿಕ್ಕೈತೆ, ನೋಡಿ ರೆಡಿ ಮಾಡಿದ್ದೀವಿ. ಎಷ್ಟು ದಿವಸ ಬದುಕಿರುತ್ತೋ ಇಲ್ಲ ಸೋತೋಯ್ತದೋ ನೋಡಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ಆಮೇಲೆ ತೋರಿಸ್ತೀವಿ ಅಲ್ವಾ ಮಮ್ಮಿ. ಸಾಕ್ತಾ ಇದ್ದೀವಿ. ನಮಗೆ ಬರಬೇಕಾದ್ರೆ ದಾರಿ ಮಗನಿಗೆ ಸಿಕ್ಕಿತ್ತು. ಅದರಿಂದ ತಂದು ನಾವು ಅದಕ್ಕೆ ಸಾಕಿ ಬಾಕ್ಸ್ ಎಲ್ಲ ರೆಡಿ ಮಾಡಿ ಅದಕ್ಕೆ ಇಲ್ಲಿ ನೋಡು, ಅಲ್ಲಿ ನೋಡ್ಬೇಡ, ಆಹಾರ ಎಲ್ಲ ರೆಡಿ ಮಾಡಿ. ಗೈಸ್ ನಮ್ಮ ಮಮ್ಮಿ 10 ರೂಪಾಯಿ ಆ್ಯಕ್ಟಿಂಗ್ ಮಾಡೋದ್ರೆ 100 ರೂಪಾಯಿ ಆ್ಯಕ್ಟಿಂಗೇ ಮಾಡೋದು ಗೈಸ್. ಈಗ ನೋಡೋದ ಬನ್ನಿ, ಇದು ಯಾವುದೋ ಪಕ್ಷಿ ಹೆಸರು ಹೇಳಿದ್ನಲ್ಲ, ಯಾವುದೋ ಪಕ್ಷಿ ಹೆಸರು ನನಗೂ ಓದಿಲ್ಲ ಗೈಸ್. ಚಾಟ್ ಜಿಪಿಟಿಗೆ ಹಾಕಿ ನೋಡಿದೆ, ಅದೇನೋ ಬಂದಿತ್ತು. ಆಮೇಲೆ ನೋಡಿ ಲಾಸ್ಟಲ್ಲಿ ಮೆನ್ಷನ್ ಮಾಡ್ತೀನಿ ಗೈಸ್. ಇವಾಗ ಪಕ್ಷಿ ನೋಡೋದ ಬನ್ನಿ ಗೈಸ್. ಗೈಸ್ ಇದೇ ಪಕ್ಷಿ, ಪಕ್ಷಿಗೆ ಹೊಸಿ ಕಾವಿರಲಿ ಅಂದ್ಬಿಟ್ಟು 0 ಕ್ಯಾಂಡ್ಲು ಬಲ್ಪ್ ಹಾಕಿದ್ದೀವಿ. ಇದು ಬಾಕ್ಸು ರೆಡಿ ಮಾಡಿ ಕರೆಂಟ್ಗೆ 0 ಕ್ಯಾಂಡ್ಲು ಬಲ್ಪ್ ಹಾಕಿ ರೆಡಿ ಮಾಡಿದ್ವಿ. ಏನಕ್ಕಮ್ಮ ಮಮ್ಮಿ ಮಮ್ಮಿ ಏನಕ್ಕೆ 10 ರೂಪಾಯಿ ಆ್ಯಕ್ಟಿಂಗ್ ಮಾಡಿದರೆ ಗೈಸ್ ನಮ್ಮ ಮಮ್ಮಿ 100 ರೂಪಾಯಿ ಆ್ಯಕ್ಟಿಂಗೇ ಮಾಡೋದು. ನೋಡಿ ಗೈಸ್ ಇದು ನೋಡಿ ಗೈಸ್ ಹೆಂಗೆ ಕತ್ತಲ್ಲಾಡ್ಸೋದು ನೋಡಿ ಗೈಸ್ ಎಲ್ಲ. ಗೈಸ್ ಇದು ಯಾವ ಪಕ್ಷಿ ಅಂತ ನಮಗೂ ಓದಿಲ್ಲ, ಗೊತ್ತಿದ್ರೆ ಕಮೆಂಟ್ ಡಾಲು. ಕರಗಿರೆಂಟ್ ಹೊಡೆಯಲ್ಲ ತಾನೆ. ಇಸ್ ಕಾವು ಐತೆ, ಕಾವು ಬಂದೈತೆ ಗೈಸ್ ಆರಾಮಾಗಿ. ಇದು ಯಾವ ಪಕ್ಷಿ ಅಂತ ನಮಗೂ ಗೊತ್ತಿಲ್ಲ. ಇಲ್ಲಿ ಹೊಕ್ಕೆಲ್ಲ ಉದ್ದಕ್ಕೆ ಐತೆ, ರೆಕ್ಕೆ ಬಂದೈತೆ, ಆದರೆ ಆರ್ತಾಯಿಲ್ಲ, ಏನೂ ತಿಂತಾಯಿಲ್ಲ. ನೋಡ್ಬೇಕು ಗೈಸ್, ನಾಳೆ ಬೆಳಿಗ್ಗೆ ಹುಳ ಪಳ ಹಿಡ್ದು ತಿನ್ಸೋದೇ ಕೆಲಸ ಇದಕ್ಕೆ. ಗೈಸ್ ಅದ ಹೆಸರು ಕಾಮನ್ ಅಯರ ಅಂತೆ. ಈಗ ತಾನೇ ಚಾಟ್ ಜಿಪಿಟಿಗೆ ಹಾಕಿ ಕೇಳಿದೆ, ಅದೇನು ಅಂತ ನಮಗೂ ಗೊತ್ತಿಲ್ಲ ಗೈಸ್. ಗೊತ್ತಾದ್ರೆ ಕಮೆಂಟ್ ಮಾಡಿ ಗೈಸ್. 10 ರೂಪಾಯಿ ಆ್ಯಕ್ಟಿಂಗ್ ಗೈಸ್. ಬೇಬಿಲತಾ ಎಲ್ಲಿ ಕಲ್ತ್ಕೊಂಡ್ರೆ ಮಾತಾಡೋದಿಲ್ಲ, ಏನಿಲ್ಲ ಗೊತ್ತಿರಷ್ಟು ನಾನು ಮಾತಾಡ್ತೀನಿ ಗೈಸ್. ಗೊತ್ತಿಲ್ಲ, ಒಳಗಡೆ ಇದೆ ಇವಾಗ, ಅಲ್ಲಿ ಕೂತಿದೆ. ಈಗ ಸಾಕು, ಇಷ್ಟೊತ್ತು ಹಾಕಿರೋ ಸಾಕು. ಇವಾಗ ಆಫ್ ಮಾಡ್ತೀನಿ. ಆಮೇಲೆ ಏನು ಹೇಳೋದು, ಗುಡ್ ನೈಟ್ ಅಂತ ಹೇಳಮ್ಮ, ಅದೇನು ಹೇಳಮ್ಮ, ಆಯ್ತು. ಗುಡ್ ನೈಟ್ ಗೈಸ್. ಗುಡ್ ನೈಟ್ ಗೈಸ್ ಅಂತೆ ಗೈಸ್. ಸಾಲೆ 1 ನಿಮಿಷನೂ ಆಗಿಲ್ಲ ವ್ಲಾಗ್ಗೆ, 8 ನಿಮಿಷ ವ್ಲಾಗ್ ಮಾಡಬೇಕು. ಇದೆ 1 ನಿಮಿಷಕ್ಕೇನೆ ಗುಡ್ ನೈಟ್ ಗೈಸ್. ಬೆಳಿಗ್ಗೆ ಎಷ್ಟೊತ್ತಿಗೆ ಸಿಗ್ತೀನಿ ಹಿಂಗಿದೆ. 10 ರೂಪಾಯಿ ಆ್ಯಕ್ಟಿಂಗ್ ಗೈಸ್ ಇದು ಗೈಸ್. ಇವಾಗ ಬರ್ತಾ 4 ಗಂಟೆಗೆ ಸಿಕ್ಕಿದ್ದು ನನಗೆ. 4 ಗಂಟೆಗೆ ಸಿಗಲಿಲ್ಲ, 4 ಗಂಟೆ ಇತ್ತು ಅನಿಸುತ್ತೆ. ಅಲ್ಲಿ ಗಾಡಿ ನಿಲ್ಸ್ದಾಗಲ್ಲಿ ಇರಲಿಲ್ಲ. ಆಮೇಲೆ 6 ಗಂಟೆಗೆ ನಂಗೆ ಸಿಕ್ತು ನನ್ನ ಕೈಗೆ. ಎತ್ಕೊಂಡು ಬಂದು ನಂಗೆ ಕೈ ಬಿಟ್ಟು ಎಲ್ಲೋ ಹೋಯ್ತಾನೆ ಇರಲಿಲ್ಲ ಗೈಸ್. ಅಲ್ಲಿ ಗೂಡಲ್ಲಿ ಕುಣಿಸಿದ್ದೀನಿ. ಪಾಪ ಕಣ್ಣು ಬಿಡೋಕೆ ಆಯ್ತಲ್ಲ ಅದಕ್ಕೆ. ಇವಾಗ ಆಫ್ ಮಾಡ್ತೀನಿ, ನೀವು ನೋಡ್ಬೋದು ಇಲ್ಲಿ ನೋಡಿ ಗೈಸ್. ಕಣ್ಣು ಬಿಡೋಕೆ ಆಯ್ತಲ್ಲ ಅದು ಕೈಲಿ ಎಲ್ಲ ಮೇಲೆ ಕೆಳಗಡೆ ಎಲ್ಲ ನೋಡ್ತಾ ಇದೆ. ಅದರಲ್ಲಿ ಬೆನ್ನ ಮೇಲೆಲ್ಲ ಹುಳ ಎಲ್ಲ ಇದ್ದಿದ್ದೆಲ್ಲ ಗೈಸ್ ಈಚೆಗೆ ಬಂದೇ ಇದೆ ನೋಡಿ ಗೈಸ್. ಅಲ್ಲಿ ಹುಳ ಎಲ್ಲ ಹರಿತೈತೆ ಅಲ್ಲಿ. ಇದ್ರ ಮೈ ಮೇಲೆ ಇದ್ದಿದ್ದು ಹುಳ ಎಲ್ಲ ಬಂದು ಹರಿತೈತೆ ಅಲ್ಲಿ ಗೈಸ್. ನೀವು ನೋಡ್ಬೋದು. ಝೂಮಾಗಿ ತೋರಿಸ್ತೀನಿ ಇವಾಗ, ಝೂಮಾಗಿ ತೋರಿಸ್ತೀನಿ ಗೈಸ್. ಈಗ ಅದಕ್ಕೆ ನೀರು ಕುಡ್ಸೋಕ್ಕೆ ಇಲ್ಲ ಏನಾರ ಭತ್ತ ಗಿತ್ತ ಹಾಕಿಬಿಟ್ಟು ನೀರು ಹಿಂದೆಯಿಂದ ನೀರು ಕುಡ್ಸೋಕ್ಕೆ ಬರೀ ಪಾರಿವಾಳಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಸಿರೇಂಜು. ಈಗ ಅದನ್ನು ಮೆಡಿಕಲ್ ಶಾಪು ಅಲ್ಲಿ ಇಲ್ಲಿ ಎಲ್ಲಾರ ನೋಡ್ಬೇಕು ಇವಾಗ. ಆದರೆ ಹೋಗಿ ಈಗ ಮೆಡಿಕಲ್ ಶಾಪಲ್ಲಿ ಒಂದು ಸಿರೇಂಜು ಗೈಸ್ ಇರುತ್ತೆ ಗೈಸ್. ಇನ್ನೂ ಟೈಮ್ ಆಗಿಲ್ಲ. ಸಿರೇಂಜ್ದು ಮಾಮೂಲಿ ಸೂಜಿ ಇರಲ್ಲ, ಹಿಂದ್ಗಡೆ ಬ್ಯಾಕ್ ಇದಿರುತ್ತೆ ಮಾಮೂಲಿ ವಾಟರ್ ತುಂಬೋದು. ಅದರೊಳಗೆ ಬಾಯಲ್ಲಿ ಇಟ್ಬಿಟ್ಟು ಪ್ರೆಸ್ ಮಾಡ್ರೆ ಗೈಸ್ ನೀರೆಲ್ಲ ಹೋಯ್ತದೆ. ಬೇಬಿಲತ್ತವ್ರೆ ಏನಿಲ್ಲ, ಚಿಕ್ಕ ಲೋಟದಲ್ಲಿ 1 ಸ್ಪೂನ್ ನೀರು ಕುಟ್ಕುತ್ತೆ, ಅದನ್ನ ಬಿಡೋಣ. ಕುಟ್ಕುತ್ತೆ ಅದೇ ಮರಿ ಅದು ಕಣ್ರಿ. ಇಲ್ಲಿ ಧನಲಕ್ಷ್ಮಿ ಅಂತ ಅವನೇ ಹೂವು ಅನ್ಕೊಂಡು. ಏನು ಗೊತ್ತಾ, ಒಂದು ಮುಚ್ಚಳದಲ್ಲಿ ನೀರು ಮಡಗೋಣ, ಅದು ಕುಡಿಯುತ್ತೆ ಗೈಸ್. ಯಾಕೋ ಇದಾಗ್ಬಿಟ್ಟಿತ್ತು, ಅದಕ್ಕೆ ಇದೇನೋ ಆನ್ ಆಗೈತೆ. ಏನು ಅಂತ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರಲ್ಲ, ಅದಕ್ಕೆ ಇದು ಹೋಗುತ್ತೆ. ಆದರೆ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರಲ್ಲ, ಇದ್ಬೇಕು ಒಂದು ಗೈಸ್. ಅದಕ್ಕೆ ಇವಾಗ ಶಟ್ ಡೌನ್ ಮಾಡ್ತಾಯಿದ್ದೀನಿ. ಆದರೆ ವಿಡಿಯೋ ಮಾಡ್ತೀನಿ ತಂದುಬಿಟ್ಟು ಇದು ಮಾಡ್ತೀನಿ ಗೈಸ್. ಇದು ಫ್ರಂಟ್ ಕ್ಯಾಮ್ರಾ, ಬ್ಯಾಕ್ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಬರಲ್ಲ ನಂದು ಗೈಸ್. ನೀರು ಕುಡಿಸ್ತಾ ಇದ್ದೀವಿ ಫೈನಲಿ. ನೋಡೋದ ಕುಡಿತೈತೆ ಸ್ವಲ್ಪ, ಆದರೆ ಇಲ್ಲಿ ನೀರೈತೆ, ಇಲ್ಲಿ ಪಕ್ಷಿ ಐತೆ, ಸ್ವಲ್ಪನೇ ಕುಡಿತೈತೆ. ಹಿಂಗೆ ಹಿಡ್ಕಮ್ಮ, ಹಿಂಗೆ ಇದೆ ಫೋನ್ ಹಿಂಗೆ ಹಿಡ್ಕೊಂಡಿದ್ದು ಗೈಸ್. ನೋಡೋದ ಹಾಲು ಕುಡಿಸ್ಬಾರ್ದು ಹೇಳಬೇಕು ಅಂದರೆ, ಕುಡಿಸೋದ ಒಂದು ತೊಟ್ಟು
ಪಾಪ ಅದಕ್ಕೆ ಶಕ್ತಿ ಬೇಕಲ್ವಾ. ಗೈಸ್ ಕೊಕ್ಕೆ ಓಪನ್ ಮಾಡ್ತಿಲ್ಲ ಗೈಸ್ ಇದು. ಅದನ್ನೇ ಕುಟುಕ್ಸು ವರ್ಷ. ಅದು ಕುಡಿಯಲ್ಲ ಇರಮ್ಮ. ನಮ್ಮ ಕಿರುತೆರೆ ವೇದಿಕೆ ಕಂಡಂತ ಅತ್ಯದ್ಭುತವಾದಂತ ನಟರು, ಎಂಟರ್ಟೈನರ್ಸ್, ರಾಕ್ ಸ್ಟಾರ್ಸ್